ಶುಭಾಶಯಗಳು. ಇದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಬಂದಿದ್ದಾರೆ. ಇವರಲ್ಲಿ ಒಂದು ಮನವಿ ಏನಂದ್ರೆ, ಈಗ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ, ಆದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಯಾಕೆ ಅಂದ್ರೆ ನಿಮ್ಮ ಮಕ್ಕಳನ್ನ ತಗೊಂಡೋಗೆಲ್ಲ ಇದು ಪ್ರೈವೇಟ್ ಶಾಲೆ ಯಾಕೆ ಇಲ್ಲೇ ಈ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇಲ್ವಾ? ಇಲ್ಲಿ ಹೇಳ್ಕೊಡ್ತಾ ಇಲ್ವಾ? ತುಂಬಾ ವೆಲ್ ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ. ಈಗ ನಾನು ನೋಡಿದಂಗೆ ನೋಡಿ, ಒಂದೊಂದು ಸ್ಟೂಡೆಂಟ್ ಕೂಡ ಒಂದು 2-3 ಪಾರ್ಟಿಸಿಪೇಟ್ ಆದ್ರೂ ಮಾಡ್ತಾ ಇದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಕಲೆನ ಜಸ್ಟ್ ವಿದ್ಯಾಭ್ಯಾಸ ಅನ್ನೋದು ಒಂದು ಜ್ಞಾನಕ್ಕಾಗಿರ್ಬೇಕು, ಒಂದು ಪುಸ್ತಕದ ಬದನೆಕಾಯಿ ಆಗಿರಬಾರ್ದು. ಪುಸ್ತಕದ ಬದನೆಕಾಯಿ ಒಂದು 20 ವರ್ಷ ಆದರೆ ಜೀವನದ ಬದನೆಕಾಯಿ, ಜೀವನದ ದಾರಿ ಅನ್ನೋದು 80 ವರ್ಷ ನಾವು ಇದು ಮಾಡಬೇಕು. ಕರೆಕ್ಟಾ? ಪುಸ್ತಕದಲ್ಲಿ ಎಷ್ಟು ತಿಳ್ಕೊಂತೀರೋ ಜೀವನದ ಬಗ್ಗೆನೂ ಕೂಡ ಅಷ್ಟೇ ತಿಳ್ಕೊಬೇಕು. ಈಗ ನೀವು ಸರ್ಕಾರಿ ಶಾಲೆಗೆ ಸೇರಿಸಿ ನಾನು ನೋಡ್ದಂಗೆ ನೋಡಿ, ಎಲ್ಲರೂ ಕೂಡ ಒಳ್ಳೆ ಅವರಲ್ಲಿ ಏನ್ ಕಲೆ ಇದೆ ಆ ಕಲೆಯನ್ನು ಗುರುತಿಸಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅವರೇಜ್ ಅಲ್ಲಿ ಪಾಸ್ ಆದ್ರೂ ಏನ್ ಇಶ್ಯೂ ಇಲ್ಲ, ಆದ್ರೆ ಅವ್ರಿಗೆ ಜೀವನದ ಪಾಠ ತುಂಬಾ ಮುಖ್ಯ. ಅವರಲ್ಲಿ ಗುರಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಗುರಿ ಇರುತ್ತೆ. ಆ ಗುರಿಯನ್ನು ಗುರುತಿಸಿ ಅವ್ರನ್ನ ಮುಂದೆ ತರೋದೇ ಈ ಸರ್ಕಾರಿ ಶಾಲೆಗಳು. ನೀವು ಪ್ರೈವೇಟ್ ಶಾಲೆಗೆ ಹಾಕಿದ್ರೆ ಜಸ್ಟ್ ಅಲ್ಲಿ ಪುಸ್ತಕದಲ್ಲಿ ಏನಿದೆ ಆ ಪುಸ್ತಕದಲ್ಲಿ ಬರೆದು ಓದಿ ಜಸ್ಟ್ 100% ತಗೊಳ್ಳೋದು ಅಷ್ಟೆಲ್ಲ ಮುಖ್ಯ. ನಿಮ್ಮಲ್ಲಿ ಏನಿದೆ, ನಿಮ್ಮ ಮಕ್ಕಳಲ್ಲಿ ಏನಿದೆ ಅದನ್ನು ಗುರುತಿಸಿ ಮುಂದೆ ತಂದು ಸಮಾಜದಲ್ಲಿ ಮುಂದೆ ತರೋದಂದ್ರೆ ಈ ಸರ್ಕಾರಿ ಶಾಲೆಗಳೇ. ಎಲ್ಲರಿಗೂ ಕೂಡ ಒಂದು ಮನವಿ, ನೀವು ಎಲ್ಲರೂ ಕೂಡ ಒಂದು ಸ್ವಲ್ಪ ನಿಮ್ಮ ಮನೆ ಅಕ್ಕಪಕ್ಕ ಇದ್ರು ಕೂಡ ತಿಳುವಳಿಕೆ ಹೇಳಿ ಈ ಸರ್ಕಾರಿ ಶಾಲೆಗಳನ್ನು ಸೇರಿಸಿ, ಹಾಗೂ ಅವರ ಮಕ್ಕಳಲ್ಲಿ ಇರ್ತಕ್ಕಂಥ ಏನು ಅವರ ಗುರಿ ಇದೆ ಅದನ್ನು ಗುರುತಿಸಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಪೋಷಕರು ಏನಂದ್ರೆ ಜಸ್ಟ್ ಈಗ ತಿಂಗಳಿಗೊಂದ್ಸಲಿ ಸಭೆ ಹೇಳ್ತಾರಲ್ಲ, ಆ ಮೀಟಿಂಗ್ ಅಲ್ಲಿ ಬಂದು ನಮ್ಮ ಮಗು ಏನ್ ಮಾಡ್ತಾ ಇದೆ, ಏನ್ ಕಲಿತಾ ಇದೆ. ಈಗ ಪ್ರೈವೇಟ್ ಶಾಲೆಗಾದ್ರೆ ಯಾವುದು ಕೂಡ ಫ್ರೀಯಾಗಿ ಸಿಕ್ಕಿದ್ರೆ ಬೆಲೆ ಇರಲ್ಲ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೂ ಕೂಡ ಅವ್ರು ಚಾರ್ಜ್ ಮಾಡಿದ್ರೆ ನಿಮ್ಗೆ ಬೆಲೆ ಇರ್ತಾ ಇತ್ತಾ? ಸರ್ಕಾರ ನಮ್ಗಾಗಿ, ನಮ್ಮಿಂದ ಸರ್ಕಾರ, ಕರೆಕ್ಟ್ ತಾನೆ? ಪ್ರೈವೇಟ್ ಶಾಲೆಗಾದ್ರೆ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಆದ್ರೆ ಬೆಲೆ ಇರುತ್ತದ, ಅದಕ್ಕೆ ನೀವು ಪ್ರೈವೇಟ್ ಶಾಲೆ ಸೇರಿಸ್ತೀರಾ? ಆಗ ಹೋಗಿಲ್ಲ ಅಂದ್ರೆ ಇಷ್ಟು ಫೈನ್ ಅಂತ ಹಾಕ್ತಾರೆ. ತಂದೆ ತಾಯಿ ಮೀಟಿಂಗ್ ಹೋಗಿಲ್ಲ ಅಂದ್ರೆ, ಮತ್ತೆ ಮಗು ತಪ್ಪು ಮಾಡಿದ್ರು ಕೂಡ, ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದಕ್ಕೊಂದು ಚಾರ್ಜ್, ಅದಕ್ಕೊಂದು ಬೆಲೆ ಕಟ್ತಾರಲ್ಲ, ಅದಕ್ಕೆ ಜಾಸ್ತಿ ಅದಕ್ಕೆ ಒತ್ತಾಯ ಕೊಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಒಳ್ಳೆ ಎಜುಕೇಶನ್ ಹೇಳ್ಕೊಡ್ತಾ ಇದ್ದಾರೆ, ಅದಕ್ಕೆ ಬೆಲೆ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರ ಅವ್ರು ಸರ್ಕಾರಿ ಉದ್ಯೋಗ ಅಂತ ಮಾಡ್ಲಿ, ಆಟೋಮೆಟಿಕ್ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಸೇರಿಸ್ತಾರೆ. ಯಾಕೆ ಇಲ್ಲೆಲ್ಲ ವೆಲ್ ಎಜುಕೇಟೆಡ್ ಟೀಚರ್ಸ್ ಇಲ್ವಾ? ನೀವು ಬಂದು ವಿಚಾರಣೆ ಮಾಡಬೇಕು, ಕ್ವಶನ್ ಮಾಡಬೇಕು. ಪೋಷಕರು ಅವ್ರು ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತ ಈಗ ಮನೇಲಿ ಕೇಳಬೇಕು, ಏನ್ ಹೇಳ್ಕೊಟ್ಟಿದ್ದಾರೆ ಇವತ್ತು, ಏನ್ ಮಾಡಿದ್ದಾರೆ ಅಂತ. ನಿಮ್ಮ ಮಗುಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಂದು ಕೇಳಬೇಕು, ಈ ತರ ಇದೆ ನಮ್ಮ ಮಗುಗೆ, ಈ ತರ ಹೇಳ್ಕೊಡಿ. ನೀವು ಕ್ವಶನ್ ಮಾಡಿಲ್ಲ ಅಂದ್ರೆ ಆನ್ಸರ್ ಎಲ್ಲಿ ಬರುತ್ತೆ? ಕರೆಕ್ಟ್ ತಾನೆ? ನನಗೆ ಗೊತ್ತಿರೋ ಇಲ್ಲಿ ಎಲ್ಲ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವರಲ್ಲಿ ಏನು ಗುರಿ ಇದೆ ಅದನ್ನ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಗುರಿ ಕಡೆ ಮುಖ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಕೂಡ ಪೋಷಕರಾದವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಮತ್ತೆ ಅಕ್ಕಪಕ್ಕ ಮನೇಲಿ ಮನೆಗಾಗ್ರೆ ಕಾರಣ. ಯಾಕೆ ನೀವು ಓದಿಲ್ಲ ಅಂತೇಳಿ ನಿಮ್ಮ ಮಕ್ಕಳು ಓದಿರೇ ಇರ್ತಾರ? ಈಗ ಮೊದ್ಲು 10th ಓದಿರೋರು B.Ed ಮಾಡ್ದಂಗೆ ಲೆಕ್ಕ, ಅಷ್ಟು ನಾಲೆಜ್ ಇರ್ತದೆ ಅವ್ರಿಗೆ. ಈಗ ಚಿಕ್ಕ ಮಕ್ಕಳು ಕೂಡ ಒಳ್ಳೆ ನಾಲೆಜ್ ಇದೆ, ಅವ್ರಿಗೆ ಏನ್ ನಾಲೆಜ್ ಇದೆ ಅದ್ರ ಕಡೆ, ಗುರಿಗಳ ಕಡೆ ಮುಖ ಮಾಡಿ ತೋರಿಸಿ. ವಿದ್ಯೆ ಒಂದೇ ಅಲ್ಲ ಮುಖ್ಯ, ಜ್ಞಾನ ಕೂಡ ತುಂಬಾ ಮುಖ್ಯ ಜೀವನದಲ್ಲಿ. ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ, ಈ ಸಭೆಯಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಹಾಗೂ ಪೋಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾದಂತಹ ಚಂದ್ರಪ್ಪ ಸರ್ ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮನಗಳು. ಜೈ ಸ್ವಾತಂತ್ರ್ಯ ದಿನಾಚರಣೆಗೆ ಜೈ.